ಕೊಟ್ಟಿರುವ ಅನುಮತಿಯನ್ನ ವಾಪಸ್ ತಗೊಳ್ಳಿ ಅಂತ. ನಾವು ಕೊಟ್ಟಿರುವ ಅನುಮತಿಯನ್ನ ವಾಪಸ್ ತಗೊಳ್ಳಿ ಅಂತ. ನಾನು ಹೇಳಿದೆ ನಿಮ್ಗೆ ಓನರ್ಶಿಪ್ ಡಿಸ್ಪ್ಯೂಟ್ ಇದೆ, ಅದನ್ನ ಹೋಗಿ ಕೋರ್ಟ್ ಅಲ್ಲಿ ಸೆಟಲ್ ಮಾಡ್ಕೊಳ್ಳಿ, ನಾನು ಕೊಟ್ಟಿರೋ ಪರ್ಮಿಷನ್ ಅನ್ನ ವಿಡ್ರಾ ಮಾಡ್ಕೊಳ್ಳಕ್ಕೆ ಬರೋದಿಲ್ಲ ಅಂತ. ಸೊ ಈ ರೀತಿಯಾಗಿ ನಾನಾ ನ್ಯೂನ್ಯತೆಗಳಿದ್ದಾವೆ ಅಧ್ಯಕ್ಷರೇ. ಅದಕ್ಕಾಗಿ ನಾವು ಬಂದ ಮೇಲೆ ಇದಕ್ಕೆ ರೂಲ್ಸೇ ಇರಲಿಲ್ಲ. ಮೊದಲು ಯಾರಿಷ್ಟ ಹೆಂಗ್ ಬಂದ್ರೆ ಹಂಗೆ ಫೈಲ್ ಪುಟಪ್ ಮಾಡ್ತಾ ಇದ್ರು. ಈಗ ಸುದೀರ್ಘವಾದಂತ ರೂಲ್ಸ್ ಅನ್ನ ಕೊಟ್ಟಿದ್ದೇವೆ ನಾವು. ಇಲ್ಲಿ ಆ ಕಾಪಿಯನ್ನು ಕೂಡ ನಾನು ಮಾನ್ಯ ಸದಸ್ಯರಿಗೆ ಬಹುಶಃ ಒದಗಿಸಿಕೊಟ್ಟಿದ್ದೇನೆ, ಇಲ್ಲ ಅಂದ್ರೆ ಕೊಡಿಸ್ತೇನೆ. ಅಷ್ಟೇ ಅಲ್ಲ, ಮೊದಲಿಗೆ ಈ ಪ್ರಸ್ತಾವನೆಯನ್ನ ಒಂದು ಫಾರ್ಮ್ಯಾಟ್ ಇರಲಿಲ್ಲ, ಅಪ್ಲಿಕೇಶನ್ ಫಾರ್ಮ್ ಇರಲಿಲ್ಲ. ಆ ವ್ಯಕ್ತಿನೇ ಕೊಡಬಹುದಾ, ವ್ಯಕ್ತಿ ಪರವಾಗಿ ಯಾರಾದ್ರೂ ಸೈನ್ ಮಾಡಿ ಕೊಡಬಹುದಾ, ಅದಕ್ಕೂ ಸ್ಪಷ್ಟ ಇರಲಿಲ್ಲ. ಎಷ್ಟೋ ಅರ್ಜಿಗಳು ಆ ಮೂಲ ಮಂಜೂರಿದಾರ ಅರ್ಜಿ ಕೊಟ್ಟಿಲ್ಲ, ಆತನ ಪರವಾಗಿ ಸಿಗ್ನೇಚರ್ ಹಾಕ್ಸ್ಕೊಂಡು ಯಾರೋ ಕೊಟ್ಟಿದ್ದಾರೆ, ಅಂತದನ್ನು ನಾವು ಮೂವ್ ಮಾಡಿದ್ದೇವೆ. ಸೊ ಇದರಲ್ಲಿ ಏನೆಲ್ಲ ಅನಾಹುತ ಆಗ್ತಾ ಇತ್ತು ಗೊತ್ತಿಲ್ಲ. ಇವತ್ತು ಅಪ್ಲಿಕೇಶನ್ ಫಾರ್ಮ್ ಅನ್ನು ನಾವು ಡಿಸೈನ್ ಮಾಡಿಕೊಟ್ಟಿದ್ದೇವೆ. ಸಮಾಜ ಕಲ್ಯಾಣ ಸಚಿವರು ನನ್ನ ಹತ್ರ ಸುಮಾರು ಬಾರಿ ಮಾತಾಡಿದ್ದಾರೆ. ನೋಡಿ, ನೀವು PTCL ಪರ್ಮಿಷನ್ ಕೊಡೋದ್ರಲ್ಲಿ ಸೇಲು ಬಹಳ ತೊಂದರೆ ಆಗ್ತಾ ಇದೆ ದಲಿತರಿಗೆ, ನೀವು ಇದನ್ನ ಬಿಗಿ ಮಾಡಬೇಕು ಅಂತ ಒಂದಲ್ಲ 10 ಬಾರಿ ಸಮಾಜ ಕಲ್ಯಾಣ ಸಚಿವರು ನನಗೆ ಮಾತಾಡಿದ್ದಾರೆ. ದಲಿತ ಸಂಘಟನೆಗಳು ನನ್ನ ಮನೆಗೆ ಬಂದು ನನ್ನನ್ನು ಭೇಟಿ ಮಾಡಿ ನೀವು ಬೇಕಾಬಿಟ್ಟಿ ಪರ್ಮಿಷನ್ಗಳು ಕೊಡಬಾರ್ದು ಅಂತ ಅವರು ನನಗೆ ಒತ್ತಾಯ ಮಾಡಿದ್ದಾರೆ. ಇದರ ಪರವಾಗಿ ಹೋರಾಟ ಮಾಡ್ತಾ ಇರೋ ದಲಿತ ಸಂಘಟನೆಗಳು. ಆದ್ರೂ ಕೂಡ ಒಂದು ಕಡೆ ನಾವು ಅವರ ಹಿತವನ್ನೂ ಕಾಪಾಡಬೇಕು. ಯಾರಾದ್ರೂ ಮಾರಬೇಕು ಅಂತ ಹೇಳಿದ್ರೆ ಅವರ ಸ್ವಾತಂತ್ರ್ಯವನ್ನು ಗೌರವಿಸಬೇಕು. ಆದ್ರೆ ಆಗುವಂತ ಕೆಲಸ ಕರೆಕ್ಟ್ ಆಗಿ ಆಗ್ಬೇಕು. ಹಿಂದೆ ಯಾರ್ದೋ ಜಮೀನ್ಗೆ ಯಾರಿಗೋ ಪರ್ಮಿಷನ್ ಕೊಟ್ಟಿದ್ದಾರೆ ಅಧ್ಯಕ್ಷರೇ, ಪೋಡಿ ಆಗದೆ ಇರೋ ಜಮೀನ್ಗೆ ಸೇಲ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಕೆಲವರು ಕನ್ವರ್ಷನ್ ಅಂತ ಫಾಲ್ಸ್ ಕನ್ವರ್ಷನ್ ಆರ್ಡರ್ ಹಾಕಿ ಪರ್ಮಿಷನ್ ತಗೊಂಡಿದ್ದಾರೆ. ಈ ತರ ಎಲ್ಲ ತಪ್ಪುಗಳಾಗಿದ್ದಾವೆ. ಅದನ್ನ ಸರಿಪಡಿಸೋ ಉದ್ದೇಶ ಇದೆಯೇ ಬಿಟ್ಟು ಬೇರೆ ಯಾವ ಉದ್ದೇಶನೂ ನಮ್ಗಿಲ್ಲ. ನಾವಿದನ್ನೆಲ್ಲ ಬಿಗಿ ಮಾಡಿದಾಗ ಆರಂಭದಲ್ಲಿ ಸ್ವಲ್ಪ ಅಲ್ಲಿ ಬೇರೆ ಬೇರೆ ವಿಳಂಬಗಳಾಗಬಹುದು. ಆದ್ರೆ ಒಂದು ಬಾರಿ ಜನ ಪಾರದರ್ಶಕವಾಗಿ ಕೆಲಸ ಮಾಡೋದಿಕ್ಕೆ ಹೊಂದಿಕೊಂಡ ನಂತರ ತಾನೇ ತಾನಾಗಿ ಅದು ಸರಳವಾಗಿ ಆಗುತ್ತೆ. ಒಟ್ಟಾರೆ ನಾನು ಇಷ್ಟೇ ಹೇಳೋದು, ಈ 217 ಏನು ವಾಪಸ್ ಕಳಿಸಿದ್ದೇವೆ ಅವು ರಿಜೆಕ್ಟ್ ಅಲ್ಲ, ಏನೋ ಕ್ಲಾರಿಫಿಕೇಶನ್ ಕೇಳಿ ವಾಪಸ್ ಕಳಿಸಿದ್ದೇವೆ. ಅದು ನಾನು ಮಂತ್ರಿ ಆದ್ಮೇಲೂ ಹೋಗಿದೆ, ಹಿಂದೆ ಮಂತ್ರಿಯವರು ಹಿಂದೆ ಸರ್ಕಾರದಲ್ಲೂ ಹೋಗಿದೆ. ಬೇಕಾದ್ರೆ ಓದಿ ಹೇಳ್ತೇನೆ ಯಾವ್ಯಾವ ಡೇಟ್ಗೆ ಅವ್ರಿಗೆ ಪ್ರತಿಯೊಂದು ಕೆಲವು ನಾನು ಐಟಮ್ ವೈಸ್ ಕೊಟ್ಟಿದ್ದೇನೆ. ಹಿಂದೆ ಸರ್ಕಾರದಲ್ಲಿ ವಾಪಸ್ ಹಾಕಿರೋದು ನನ್ನ ಹತ್ರ ಇಲ್ಲಿ ಮಾಹಿತಿ ಇದೆ. ಅದು ಕೂಡ ನನಗೆ ನಾವು ನಾನು ಸಚಿವರಾದ್ಮೇಲೂ ಕೂಡ ಈ 408 ಪೈಕಿ ಏನಿಲ್ಲ ಅಂದ್ರೂ ಸುಮಾರು 100 ಪರ್ಮಿಷನ್ ಅನ್ನ ನಾನು ಸಚಿವನಾದ್ಮೇಲೆ ನಾನೇ ಕೊಟ್ಟಿದ್ದೇನೆ. ಅದೆಲ್ಲ ಹಿಂದಿನ ಸರ್ಕಾರದ್ದೇನಲ್ಲ. ಈ ಮಂಜೂರಾತಿ ಕೊಟ್ಟಿರೋ 408 ಪ್ರಕರಣದಲ್ಲಿ 100 ಅಥವಾ 100ಕ್ಕಿಂತ ಹೆಚ್ಚು ನಾನು ಸಚಿವನಾದ್ಮೇಲೂ ಕೂಡ ಕೊಟ್ಟಿರುವಂತಹದ್ದಿದೆ. ಅಲ್ಲಿಗೆ 3 ವರ್ಷದ ಸರಾಸರಿ ನೋಡಿದ್ರೆ ಹಿಂದಿನ ವರ್ಷದಲ್ಲಿ ಸರಾಸರಿ ಎಷ್ಟು ಮಂಜೂರಾತಿ ಆಗಿತ್ತು ಅಷ್ಟು ಮಂಜೂರಾತಿ 1 ವರ್ಷದಲ್ಲಿ ಆಗಿದೆ. ರಿಜೆಕ್ಟ್ ಆಗಿರೋದ್ರಲ್ಲೂ ಕೂಡ, ರಿಜೆಕ್ಟ್ ಅಲ್ಲ ವಾಪಸ್ ಕಳಿಸಿರೋದ್ರಲ್ಲೂ ಕೂಡ ಹಿಂದಿನ ಸರ್ಕಾರದಲ್ಲೂ ವಾಪಸ್ ಹೋಗಿದ್ದಾವೆ, ನಮ್ಮ ಅವಧಿಯಲ್ಲೂ ಹೋಗಿದ್ದಾವೆ. ಪಾರದರ್ಶಕವಾಗಿ ಆಗ್ಬೇಕು, ಸರಿಯಾಗಿ ಆಗ್ಬೇಕು ಅನ್ನೋದು ಅಷ್ಟೇ ಇದರ ಹಿಂದೆ ಉದ್ದೇಶ. ಜೊತೆಗೆ ದಲಿತರು ಅವರ ಜಮೀನನ್ನ ನಾವು ಇಷ್ಟ ಬಂದಂಗೆ ಪರ್ಮಿಷನ್ ಕೊಟ್ಕೊಂಡು ಹೋಗುವಂತ ಸಂಪ್ರದಾಯನೂ ಆಗಬಾರದು. ಅದಕ್ಕೆ ಸ್ವಲ್ಪ ಖಚಿತವಾಗಿ ಕರಾರುವಕ್ಕಾಗಿ ಕಟ್ಟುನಿಟ್ಟಾಗಿ ಕೆಲಸ ಆಗಬೇಕು. ಒಂದು ಕಡೆ ದಲಿತರ ಹಿತರಕ್ಷಣೆನೂ ಆಗಬೇಕು, ಅವರಿಗೆ ಮಂಜೂರಾಗಿರುವ ಜಮೀನಿಗೆ ರಕ್ಷಣೆನೂ ಸಿಗಬೇಕು. ಮತ್ತೊಂದು ಕಡೆ ಯಾರಾದ್ರೂ ಅನಿವಾರ್ಯವಾಗಿ ಮಾರಬೇಕು ಅಂದ್ರೆ ನಿಯಮಬದ್ಧವಾಗಿ ಆಗ್ಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ, ಬೇರೆ ಯಾವ ಉದ್ದೇಶನೂ ಇಲ್ಲ. ಮಾನ್ಯ ಸದಸ್ಯರು ಹೇಳಿರುವಂತಹ ವಿಷಯಗಳನ್ನು ಕೂಡ ಗಮನದಲ್ಲಿಟ್ಕೊಂಡು ವಿಳಂಬ ಆಗದ ಹಾಗೆ ಅನಗತ್ಯವಾಗಿ ನಾವು ವಾಪಸ್ ಹಾಕೋದಕ್ಕೆ ಅವಕಾಶಗಳನ್ನ ಕಡಿಮೆ ಮಾಡಿ ಆದಷ್ಟು ವೇಗವಾಗಿ ವಿಲೆ ಮಾಡುವ ಪ್ರಯತ್ನ ನಾವು ಮಾಡ್ತೇವೆ. ಎಷ್ಟು ಹೊತ್ತು ಕ್ವಶನ್ ಕೇಳಿದ್ರು, ಎಷ್ಟೊತ್ತು ಉತ್ತರ ಕೊಟ್ರೆ ಏನೋ ನಿಗದಿ ಮಾಡಬೇಕು, ಮಿನಿಮಮ್ ಇಷ್ಟು ಮ್ಯಾಕ್ಸಿಮಮ್ ಇಷ್ಟು ಅಂತ. ಇಲ್ಲ ಇದು ಕ್ವಶನ್ ಕತೆ ಏನು ಅಲ್ಲ. ಹಿರಿಯ ಶಾಸಕ ಒಂದ್ ಸೆಕೆಂಡ್, ಇದು ಒಂದು ರಾಜ್ಯಕ್ಕೆ ಮತ್ತು ಪರಿಶಿಷ್ಟ ಜಾತಿ ಪಂಗಡ ವಿಚಾರ
ಡೀಟೇಲ್ ಆಗಿ ಪ್ರಶ್ನೆಗೆ ಡೀಟೇಲ್ ಆಗಿ ಉತ್ತರ ಕೊಟ್ಟು ಮತ್ತೆ ಮಾಹಿತಿ ಎಲ್ಲರಿಗೂ ಕೂಡ ಸಿಕ್ಕಿದೆ. ಈಗ ನಿಮ್ಗೆ ಎಲ್ಲರಿಗೂ ಕೂಡ ಪ್ರಯೋಜನ ಆಗಿದೆ ಡೀಟೇಲ್ ಒಂದು ಮಾಹಿತಿ, ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಆಗಿದೆ. ಸಪೋಸ್ ಬೇಕು ಕೇಳಿ.